ಮ್ಯಾಥಮೆಟಿಕ್ಸ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿ.ಇ.ಟಿಗೆ ಸಂಬಂಧಪಟ್ಟಂಥ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಜನ ಟಾಪಿಕ್ ವೈಸ್ ನಮಗೆ ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಕ್ಲಾಸಸ್ ಚೆನ್ನಾಗಿದೆ, ಆದರೆ ಒಂದೊಂದು ಟಾಪಿಕನ್ನು ಕವರ್ ಮಾಡಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ಇದು ಪತ್ರಿಕೆ 1ರಲ್ಲಿ ಎಸ್ಪೆಷಲಿ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪತ್ರಿಕೆ 2ರವರೆಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಎಸ್ಪೆಷಲಿ ಪತ್ರಿಕೆ 1ಅನ್ನು ಬರೀತಕ್ಕಂಥ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ತುಂಬ ಡೀಪಾಗಿ ಒಂದಷ್ಟು ನಾಲೆಡ್ಜ್ ಬೇಕಾಗುತ್ತೆ. ಇನ್ನು ಪತ್ರಿಕೆ 1ರವರೆಗೂ ಕೂಡ ಪತ್ರಿಕೆ 2ರವರೆಗೂ ಕೂಡ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ. ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ರಿ. ಸೊ ನಿಮ್ಮ ಒಳ್ಳೆ ಕಮೆಂಟ್ಗಳು ನನಗೆ ಈ ಕ್ಲಾಸನ್ನು ಮಾಡಲಿಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ, ಸೊ ಸಾಕಷ್ಟು ಬ್ಯುಸಿ ಇದ್ದರೂ ಕೂಡ ಒಂದು ನೋಟ್ಸನ್ನು ಮಾಡಿಕೊಂಡು ನಿಮಗೆ ಕ್ಲಾಸ್ ಹೇಳಬೇಕು, ಹೊಸದನ್ನೇ ಮಾಡಬೇಕು, ಹಳೆಯದು ಬೇಡ ಅಂಥೇಳಿ ಈ ಒಂದು ಹೊಸ ತರಗತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ, ಸಂಖ್ಯಾ ಪದ್ಧತಿ ಅಥವಾ ನಂಬರ್ ಸಿಸ್ಟಮ್ ಅಂದರೆ ಇಟ್ ಈಸ್ ಎ ವ್ಯಾಸ್ಟ್. ಯಾವ ಥರ ಬೇಕಾದ್ರೂ ಕೇಳ್ಬೋದು. ಸರ್ ಏನಿರುತ್ತೆ, ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು ಅಷ್ಟೇ ಅಲ್ವಾ? ಎಸ್, ಅದೇನೆ. ಆದರೆ ಒಂದಷ್ಟು ಟೈಮ್ ಕಿಲ್ಲಿಂಗ್ ಪ್ರಾಬ್ಲಮ್ಸ್ ಇದ್ದಾವೆ. ಯಾವ ಥರ ಏನು ಅಂತ ಒಂದು ಝಲಕ್ ನೋಡ್ಕೊತ ಬರೋಣ. ತುಂಬ ಜನ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಕೇಳ್ತಾ ಇದ್ರಿ. ಸೊ ಎರಡೂ ಮೀಡಿಯಮಲ್ಲಿ ಕ್ವಶನ್ ಬರೆದಿದ್ದೀನಿ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಸಮ್ ಆಫ್ 16.7 and 12.38 ಟು ಒಬ್ಟೈಡ್ 10.09 ಅಂತ ಇದೆ. ಅಂದರೆ 16.7 ಮತ್ತು 12.38ರ ಮೊತ್ತದಿಂದ ಎಷ್ಟನ್ನು ಕಳೆದಾಗ 10.09 ದೊರೆಯುತ್ತದೆ. ಓಕೆ, ಈಗ ಪೆನ್ ಪೇಪರ್ ತೊಗೊಳ್ಳಿ, ನನ್ನ ಜೊತೆಗೆ ಲೆಕ್ಕವನ್ನು ಮಾಡ್ತಾ ಹೋಗಿ. ಆಪ್ಷನ್ಸ್ ಏನು ನೋಡೋಕ್ಕೆ ಹೋಗಬೇಡಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಪ್ರಶ್ನೆಯನ್ನು ಬರೆದಿದ್ದೀನಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಎರಡೂ ಮೀಡಿಯಮ್ನಲ್ಲಿ ಅರ್ಥ ಮಾಡ್ಕೊಳ್ಳೋರು ಇರ್ತೀರಿ, ಕೆಲವರು ಕನ್ನಡ ಮೀಡಿಯಮ್ನವರೇ ಇರ್ತೀರಿ. ಹಾಗಾಗಿ ಮೊದಲು ಮೊತ್ತ ಕಂಡುಹಿಡಿಬೇಕು. ಐಡಿಯಾ ತಗೊಳ್ಳಿ. ಆ ಮೊತ್ತದಲ್ಲಿ ಯಾವುದನ್ನು ಕಳೆದ್ರೆ 10.09 ಬರುತ್ತೆ ಅಂತ ನೋಡಬೇಕು. ಎಸ್, ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. ಈ ಥರ ಇದೆ ನೋಡಿ. ಮೊದಲು 16.7 ಮತ್ತು 12.38 ಆ್ಯಡ್ ಮಾಡಿ 29.08 ಬರುತ್ತೆ. ಸೊ ಈ ಒಂದು 29.08ರಲ್ಲಿ ಎಕ್ಸನ್ನು ಕಳೆದ್ರೆ, ಅಂದರೆ ಯಾವುದೋ ಒಂದು ಸಂಖ್ಯೆಯನ್ನು ಕಳೆದ್ರೆ 10.09 ಬರುತ್ತೆ. ಸೊ ಆಗ ಎಕ್ಸ್ ಇದನ್ನು ಆಚೆ ಕಡೆ ಕಳಿಸಿದರೆ ಮೈನಸ್ ಆಗುತ್ತೆ. ಸೊ 10.09 ಮೈನಸ್ 29.08 ಆಗುತ್ತೆ. ಸೊ ಅದು ವ್ಯಾಲ್ಯೂ ಬಂದು ಮೈನಸ್ಸಿಂದ ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಈ ಕಡೆ ಎಕ್ಸ್ಗೆ ಮೈನಸ್ ಇರೋದು ಇಷ್ಟ ಇಲ್ಲ. ಆಗ ಈ ಮೈನಸ್ ಪ್ಲಸ್ ಆಗುತ್ತೆ, ಈ ಮೈನಸ್ ಪ್ಲಸ್ ಆಗಿ ಇದು ಮೈನಸ್ ಆಗುತ್ತೆ. ಸೊ ಅದನ್ನು ರಿವರ್ಸ್ ಬರೆದಿದ್ದೀನಿ ಅಷ್ಟೇ. ಇಲ್ಲಿ ಸಂಖ್ಯೆ ಅದಲು ಬದಲಾಗಿದೆ. ಇದನ್ನು ನೀವು ಗಮನಿಸಿ, ಇದೇ ಬೇಸಿಕ್ಕು, ಮತ್ತೇನೂ ಇಲ್ಲ. ಸೊ ಆಗ 29.08ರಲ್ಲಿ 10.09 ಹೋದರೆ 18.99 ಬರುತ್ತೆ. 18.99 ಅಲ್ಲ, 18.99. ಇದು ಓದೋ ಕ್ರಮ ಕೂಡ ನೀವು ತಿಳ್ಕೊಬೇಕು. ಬಿಂದು ಆದಮೇಲೆ ಬರುವಂಥ ಸಂಖ್ಯೆಗಳನ್ನು ಬಿಡಿಯಾಗಿ ಓದಬೇಕು, ದಶಮಾಂಶ ಸಂಖ್ಯೆಗಳನ್ನು. ಸೊ ಈ ಒಂದು 18.99 ಅನ್ನೋದು ಎಲ್ಲಿದೆ ಅಂದರೆ ಆಪ್ಷನ್ ಬಿನಲ್ಲಿದೆ. ಇದೇ ನಿಮಗೆ ಸರಿಯಾದ ಉತ್ತರ. ಸೊ ಒಂದು ಸರಿ ರೀಕ್ಯಾಪ್ ಮಾಡ್ಕೊಳ್ಳಿ. ಈ ಥರ ಪ್ರಶ್ನೆ ಬಂತಂದರೆ ನಿಮಗೆ ತುಂಬ ಸುಲಭವಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ. ಸರ್ ಕಳೆಯೋ ಲೆಕ್ಕ ಹೇಳ್ಕೊಟ್ಬಿಟ್ರಿಲ್ಲ ಸರ್ ಅಂತ. ಕೂಡೋದು ಕಳೆದು ಮಿಕ್ಸಿಂಗ್ ಇರ್ತದೆ, ಇದನ್ನೇ ಸಂಖ್ಯಾ ಪದ್ಧತಿ ಅನ್ನೋದು. ಇನ್ನೂ ಏನೇನು ಥರ ಬರುತ್ತೆ ನೋಡ್ತಾ ಹೋಗೋಣ. ಪ್ರಶ್ನೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ಕನ್ನಡದಲ್ಲಿ ಮೊದಲು ಓದೋಣ. 2 ಅಂಕಿಯ ಅತಿ ದೊಡ್ಡ ಸಮಸಂಖ್ಯೆಯನ್ನು 3 ಅಂಕೆಯ ಅತಿ ಸಣ್ಣ ಅವಿಭಾಜ್ಯ ಸಂಖ್ಯೆಗೆ ಕೂಡಿದಾಗ ದೊರೆಯುವ ಸಂಖ್ಯೆ ಅಂತ ಕೇಳಿದ್ದಾರೆ. ಅಂದರೆ ದ ಗ್ರೇಟೆಸ್ಟ್ 2-digit ಈವನ್ ನಂಬರ್ ವೆನ್ ಆ್ಯಡೆಡ್ ಟು ಸ್ಮಾಲೆಸ್ಟ್ 3-digit ಪ್ರೈಮ್ ನಂಬರ್. ಅಂದರೆ ಸಮಸಂಖ್ಯೆಯ 2 ಅಂಕೆಯ ಸಮಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆ ತಗೊಳ್ಳಿ, ಮತ್ತು ಅವಿಭಾಜ್ಯ ಸಂಖ್ಯೆ 3 ಅಂಕೆಯ ಅವಿಭಾಜ್ಯ ಸಣ್ಣ ಸಂಖ್ಯೆ ತೊಗೊಂಡು ಕೂಡಿದರೆ ಏನು ಬರುತ್ತೆ? ಅವಿಭಾಜ್ಯ ಸಂಖ್ಯೆ ಮೇಲೆ ಲೆಕ್ಕಗಳು ಬರುತ್ತೆ, ಸಮಸಂಖ್ಯೆಗಳು ಕೂಡ ಲೆಕ್ಕಗಳು ಬರುತ್ತೆ. ಸಂಖ್ಯಾ ಪದ್ಧತಿ ಅಂದಾಗ ಎಲ್ಲ ರೀತಿಯಾದ ಲೆಕ್ಕಗಳು ಬರುತ್ತೆ. ನಿಮಗಿಲ್ಲಿ ಒಂದು ಐಡಿಯಾ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇದ್ರ ಮೇಲೆ ನೀವು ಸಮಸಂಖ್ಯೆ ಆಗಿರ್ಬೋದು, ಅಂದರೆ ಸಮಸಂಖ್ಯೆ, ದಟ್ ಈಸ್ ವಾಟ್ ಬೆಸ ಸಂಖ್ಯೆ, ಓಕೆ, ಇವೆಲ್ಲ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು. ಪ್ರೈಮ್ ನಂಬರ್ ಅಂದ್ರೇನು, ಕಾಂಪೋಸಿಟ್ ನಂಬರ್ ಅಂದ್ರೇನು, ಇವುಗಳ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸರಿ, ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಸಮಸಂಖ್ಯೆ ಕೇಳಿದರೆ 2 ಅಂಕೆಯ ಸಮಸಂಖ್ಯೆ ಬಂದು 98, ಇದೇ ದೊಡ್ಡದು. ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ, ಅದರ ಅಪವರ್ತನಗಳು ಕೇವಲ 1 ಮತ್ತು ಅದೇ ಸಂಖ್ಯೆ ಆಗಿರುತ್ತೆ. ಅಂಥ ಸಂಖ್ಯೆ 3 ಅಂಕೆಯದು 101, 100 ಬರಲ್ಲ, 101. ಸೊ 101 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಇವೆರಡರ ಮೊತ್ತ 199. ಇಷ್ಟೇ ನೋಡಿ. ಪ್ರಶ್ನೆ ನೋಡೋಕ್ಕೆ ಎಷ್ಟು ದೊಡ್ಡದು ಅನ್ನಿಸ್ತು, ಉತ್ತರ ಇಷ್ಟೇ, 199. ಕ್ಲಿಯರ್ ಆಯಿತಾ? ಸೊ ಭಾಳ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೊಂಡ್ರಿ. ಅಂದರೆ ಸಮಸಂಖ್ಯೆ ಅಂದರೆ ಈವನ್ ನಂಬರ್,
ಅಂದರೆ 2ರಿಂದ ಭಾಗ ಆಗುವಂಥ ಎಲ್ಲ ಸಂಖ್ಯೆಗಳನ್ನು ಸಮ ಸಂಖ್ಯೆಗಳು ಅಂತ ಕರಿತೀವಿ. ಈವನ್ ನಂಬರ್ ಅಂತಾರೆ. ಡಿವೈಸಬಲ್ ಬೈ 2. ಆಡ್ ನಂಬರ್ ಅಂದರೆ 2ರಿಂದ ಭಾಗ ಆಗಲ್ಲ, ನಾಟ್ ಡಿವೈಸಬಲ್ ಬೈ 2 ಅಂದರೆ 2, 4, 6, 8 ಇವೆಲ್ಲ ಸಮ ಸಂಖ್ಯೆ ಆದರೆ 1, 3, 5, 7 ಇವೆಲ್ಲ ಬೆಸ ಸಂಖ್ಯೆಗಳು. ಇಷ್ಟೇ ಗೊತ್ತಿರಲಿ. ಇನ್ನು ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಬರುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಬಂದು ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಪ್ರಮುಖವಾಗಿ ಆ ಸಂಖ್ಯೆಗಳ ಒಂದು ಅಪವರ್ತನಗಳು ಒಂದು ಮತ್ತು ಅದೇ ಸಂಖ್ಯೆ ಮಾತ್ರ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 5ರ ಅಪವರ್ತನಗಳು 5 ಒಂದಲೇ 5 ಬಿಟ್ಟರೆ ಇನ್ಯಾವು ಬರೋದಿಲ್ಲ. ಹೌದಾ? ಈ ಥರ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಂದು ಭಾಜ್ಯ ಸಂಖ್ಯೆಗಳು ಅಂದಾಗ 6 ತಗೊಳ್ಳಿ. ನೋಡಿ, 2ಕ್ಕಿಂತ ಹೆಚ್ಚು 3 2ಲೇ 6 ಬರುತ್ತೆ, 3 2 ಬರುತ್ತೆ. ಹೌದಾ? ನೆಕ್ಸ್ಟು 6 ಒಂದಲೇ 6 ಬರುತ್ತೆ. ಅಂದರೆ ಇಲ್ಲಿ 3 2 1 6 ಅಂದರೆ ಎಷ್ಟು ಸಂಖ್ಯೆ? ಅದು 4 ಸಂಖ್ಯೆಗಳು ಅಪವರ್ತನಗಳಾಗಿ ಬರುತ್ತೆ. ಇದನ್ನು ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ ಇದೆಲ್ಲ ಡೀಟೇಲ್ ಆಗಿ ನಿಮಗೆ ಪಾಠ ಹೇಳಲಿಕ್ಕೆ ಈಗ ಸಮಯ ಇಲ್ಲ, ನೀವು ಅದನ್ನು ತಿಳ್ಕೊಳ್ರಿ. ಬೇಸಿಕ್ ಕಲ್ತ್ರಿ ಅಂದರೆ ಇಂಥ ಲೆಕ್ಕಗಳು ತುಂಬ ಸುಲಭವಾಗಿ ಬರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎಸ್, ಪ್ರಶ್ನೆ ಇದೆ. ಇದು ಇಷ್ಟು ದೊಡ್ಡದಿದೆ ಅಂತ ಅನ್ಕೋಬೇಡಿ, ಈಸಿ ಇದೆ. ಆದರೆ ಈ ಥರ ಸಂಖ್ಯಾ ಪದ್ಧತಿಯಲ್ಲಿ ಈ ಥರದ ಪ್ರಶ್ನೆಗಳು ಕೂಡ ನಿಮಗೆ ಬರ್ಬೋದು. ಪ್ರಶ್ನೆ ಈ ಥರ ಇದೆ. ದ ಟ್ವೈಸ್ ಆಫ್ ಎ ನಂಬರ್ when added to 15 gives 121. When the digits of this number is reversed, then the twice of the new number formed is greater than the original number by a. Then the square of a is. ಪ್ರಶ್ನೆ ಈ ಥರ ಐತೆ. ಭಾಳ ಜನ ಒಬ್ಬರು ಕಮೆಂಟ್ ಮಾಡಿದರು, ಸರ್ ನಮಗೆ ಮ್ಯಾಥ್ಸೇ ಬರಲ್ಲ, ಅದರಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತೀರಾ ಅಂದರೆ ಭಯನೇ ಆಗುತ್ತೆ ಸರ್, ದಯವಿಟ್ಟು ಕನ್ನಡದಲ್ಲಿ ಮಾಡಿ ಅಂತ. ಸೊ ನನಗೆ ಒಂದು ರೀತಿ ಏನಾಗ್ತದೆ ಅಂದರೆ, ಇದು ಕನ್ನಡ ಮೀಡಿಯಮ್ಮು ಅಂತಲ್ಲ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಆ ರೀತಿ ಅನಿಸುತ್ತೆ. ಡೋಂಟ್ ವರಿ, ಇದು ತುಂಬ ಈಸಿ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ನಲ್ಲೇ ಈಸಿಯಾಗಿ ಅರ್ಥ ಆಗೋದು ಕನ್ನಡಕ್ಕಿಂತ. ಆದರೆ ನೀವು ಜಾಸ್ತಿ ಜನ ಕನ್ನಡ ಕೇಳೋದ್ರಿಂದ ನಾನು ಕನ್ನಡದಲ್ಲೂ ಕೂಡ ಹೇಳ್ತೀನಿ. ಕನ್ನಡನೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಒಂದು ಸಂಖ್ಯೆಯ 2ರಷ್ಟಕ್ಕೆ 15 ಕೂಡಿದಾಗ 121 ಬರುತ್ತೆ. ಆ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬಂದ ಹೊಸ ಸಂಖ್ಯೆಯ 2ರಷ್ಟರ ಮೊದಲ ಸಂಖ್ಯೆಗಿಂತ ಏನಷ್ಟು ದೊಡ್ಡದಾಗಿದೆ, ಹಾಗಾದರೆ ಏನ ವರ್ಗ ಎಷ್ಟು ಅಂತ. ಇದೇನು ಕ್ವಶನ್ ಸರ್ ಹಿಂಗೈತೆ ಅಂತ ಅನ್ಬೇಡಿ, ಡೈರೆಕ್ಟಾಗಿ ಆನ್ಸರಿಗೆ ಬರ್ತೀನಿ. ಕೊಟ್ಟಿರೋಂಥ ಕಂಡೀಷನ್ ಮೊದಲನೇದೇನಿದೆ, ಟ್ವೈಸ್ ಆಫ್ ಎ ನಂಬರ್, ಒಂದು ಸಂಖ್ಯೆ 2ರಷ್ಟಕ್ಕೆ 15 ಕೂಡಿದಾಗ 121 ಬರುತ್ತೆ. ಆ ಸಂಖ್ಯೆನ ಎಕ್ಸ್ ಆಗಿರಲಿ, ಆ ಸಂಖ್ಯೆ ಅದಕ್ಕೆ 2ರಷ್ಟು ಅಂದರೆ 2x, 15 ಕೂಡಿದಾಗ 121 ಬರುತ್ತೆ. 2x = 121 ಮೈನಸ್ 15 = 106, ಎಕ್ಸ್ನ ಬೆಲೆ 53 ಬರುತ್ತೆ. ಆ ಸಂಖ್ಯೆಯ ಅಂಕೆಗಳನ್ನು ಅದಲು ಬದಲು ಮಾಡಿದಾಗ 53ಅನ್ನು ಉಲ್ಟಾ ಮಾಡಿದರೆ ಏನಾಗುತ್ತೆ? 35 ಆಗುತ್ತೆ. ನೋಡಿ, ಸೆಕೆಂಡ್ ಕಂಡೀಷನ್ನು 35ರ 2ರಷ್ಟರಲ್ಲಿ ಅದೇ ಸಂಖ್ಯೆಯನ್ನು ಕಳೆದಾಗ ಎ ಬರುತ್ತಂತೆ. ಹಂಗೆ ಕೊಟ್ಟಿದ್ದಾರೆ ಅವರು. ಇಂಗ್ಲೀಷ್ನಲ್ಲಿ ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಸೊ 35 × 2 = 70. ಎಕ್ಸ್ನ ಹಾಗೆ ಬರ್ಕೊಂಡೆ. ಮೈನಸ್ ಎಕ್ಸ್ ಒರಿಜಿನಲ್ ನಂಬರ್ = ಎ. ಮೈನಸ್ ಎಕ್ಸ್ ಅಂದರೆ 53, ಮೊದಲು ಉಲ್ಟಾ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು. 70ರಲ್ಲಿ 53ಅನ್ನು ಕಳೆದ್ರೆ ಎ ಬರುತ್ತೆ ಅಂತ. ಅಂದರೆ ಅರ್ಥ 17 ಬಂತು. ಅದರ ವರ್ಗ ಕಂಡುಹಿಡಿದ್ಬಿಟ್ಟಿದ್ದೀನಿ, 289. 289 ಆನ್ಸರ್ ಬರುತ್ತೆ. ಇಷ್ಟೇ. ಆದರೆ ಪ್ರಶ್ನೆ ನೋಡಿದಾಗ ನಮಗೆ ತಬ್ಬಿಬ್ಬಾಗ್ಬಿಡ್ತೀವಿ, ಭಯ ಆಗೋಗುತ್ತೆ, ಹೌದಲ್ವಾ? ಸೊ ಆನ್ಸರ್ ಬಂದು 289 ಇಲ್ಲೇ ಇದೆ ನೋಡಿ, ಬಿನಲ್ಲಿದೆ. ಕ್ಲಿಯರ್? ಇಂಥ ಪ್ರಶ್ನೆಗಳು ಕೂಡ ಬರುತ್ತೆ ನಿಮಗೆ, ಟೈಮನ್ನು ತಿನ್ನೋಕ್ಕೋಸ್ಕರನೇ ಬರುತ್ತೆ, ಮತ್ತೇನೂ ಇಲ್ಲ. ನೆಕ್ಸ್ಟ್ ಕ್ವಶನ್, ದಯವಿಟ್ಟು ಬೇಜಾರಾಗಬೇಡ್ರಿ, ಇದು ನಾನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಕಷ್ಟ ಆಯಿತು. ಏನಿದೆ ಅಂತ ನೋಡಿ ಹೇಳ್ತೀನಿ ನಾನು ನಿಮಗೆ. ಎ ನಂಬರ್ ಎಕ್ಸ್ ಈಸ್ ಸೆಲೆಕ್ಟೆಡ್ ಫ್ರಮ್ ದ ಸೆಟ್ ಆಫ್ ನಂಬರ್ಸ್. ಒಂದು ಸಂಖ್ಯೆಯ ಗುಂಪಿನಿಂದ ಎಕ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದು ಯಾವ ಸಂಖ್ಯೆ? 1ರಿಂದ 50ರವರೆಗಿನ ಸ್ವಾಭಾವಿಕ ಸಂಖ್ಯೆ. ಅನದರ್ ನಂಬರ್ ಈಸ್ ವೈ. ಇನ್ನೊಂದು ವೈ ಅಂತೆ. ಸೆಲೆಕ್ಟೆಡ್ ಫ್ರಮ್ ದ ಸೆಟ್ ಎ ನ್ಯಾಚುರಲ್ ನಂಬರ್ ಫ್ರಮ್ 110ರಿಂದ 150. 1ರಿಂದ 50 ಒಳಗೆ ಒಂದು ಸಂಖ್ಯೆ, ಅದು ಎಕ್ಸ್ ಆಗಿರುತ್ತೆ. ಎರಡನೇ ಸಂಖ್ಯೆ 110ರಿಂದ 150 ಇನ್ನೊಂದು ಸಂಖ್ಯೆ ಆಗಿರುತ್ತೆ, ಅದನ್ನು ವೈ ಅಂತ ತಗೊಳ್ತೀವಿ. ಸೊ 2 ಸಂಖ್ಯೆಯನ್ನು ಸೆಲೆಕ್ಷನ್ ಮಾಡಿದ್ದಾರೆ, 2 ಕೂಡ ನ್ಯಾಚುರಲ್ ನಂಬರ್ಸ್. ಈಗ ಕಂಡೀಷನ್ ಕೊಟ್ಟಿದ್ದಾರೆ. ಈ ಕಂಡೀಷನಲ್ಲಿ ಯಾವುದು ನೋಡಿ, ದ ಸಮ್ ಆಫ್ ಎಕ್ಸ್ ಆ್ಯಂಡ್ ವೈ ಕ್ಯಾನ್ ಬಿ 220. ಎಕ್ಸ್ ಮತ್ತು ವೈನ ಕೂಡಿದಾಗ 220 ಬರುತ್ತೆ. ದ ಸಮ್ ಆಫ್ ದ ಎಕ್ಸ್ ಆ್ಯಂಡ್ ವೈ ಕ್ಯಾನ್ ಬಿ 50. ಇಲ್ಲ, 50 ಬರುತ್ತೆ. ಇಲ್ಲ, ದ ಡಿಫರೆನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಕ್ಯಾನ್ ಬಿ 0. ಅವುಗಳ ವ್ಯತ್ಯಾಸ 0 ಆಗಿರುತ್ತೆ. ಅಥವಾ ದ ಡಿಫರೆನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ 80 ಆಗಿರ್ಬೋದು ಅಂತ. ಸೊ ಇಂಥ ಪ್ರಶ್ನೆನೂ ಕೊಡ್ತಾರಾ ಸರ್?
ಅನ್ಕೋಬೋದು, ಕೊಡ್ತಾರೆ. ನಾವು ಮೊದಲು ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಇತ್ತು, MLL ಅಂತಿತ್ತು, ಕನಿಷ್ಠ ಕಲಿಕೆಯ ಕನಿಷ್ಠ ಮಟ್ಟ ಅಂತ. ಕನಿಷ್ಠ ಮಟ್ಟ ಕಾಕಾಮ ಅಂತ ಹೇಳಿ ಕರೆಯೋರು. ನಾವೆಲ್ಲ ಕಾಕಾಮ ಮಂದಿರಿ ಅಂತ ನಮ್ಮಲ್ಲಿ ಕೆಲವರು ಶಿಕ್ಷಕರು ಹೇಳ್ತಿರ್ತಾರೆ. ಕಾಕಾಮ ಮಂದಿ ಅಂದರೆ ನನಗೂ ಗೊತ್ತಿರಲಿಲ್ಲ, ಏನು ಕಾಕಾಮ ಅಂತಾರಲ್ಲ ಅಂತ. ಕನಿಷ್ಠ ಕಲಿಕೆಯ ಮಟ್ಟ ಅಂತ. ಬಟ್ ಈಗ ಹೋಗಿ ಗರಿಷ್ಠ ಕಲಿಕೆಯ ಮಟ್ಟ ಆಗಿದೆ. ಅದು ನಿಮ್ಗೆ ಗೊತ್ತಿರಲಿ, ಇದು ಹೊಸ ರೂಲ್ಸು. ನಾವಿರೋದು 2024 ಸೊ ಹಾಗಾಗಿ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಲರ್ನಿಂಗಲ್ಲಿ ಇಂಥ ಪ್ರಶ್ನೆಗಳನ್ನು ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡುವಾಗ ಶಿಕ್ಷಕರಿಗೂ ಗೊತ್ತಿರಬೇಕು. ಸೊ ಇದನ್ನು ಹೆಂಗೆ ಮಾಡ್ತೀರಾ? ಈಸಿ ಅಲ್ಲ. ಸೊ ಇಲ್ಲಿ ಜನರಲಾಗಿ ನಾನು ಯೋಚನೆ ಮಾಡಿದ ರೀತಿ ಹೇಳ್ತೀನಿ. 100ರಿಂದ 50 ಒಳಗೆ ಒಂದು ಸಂಖ್ಯೆ, ಮತ್ತು ಇಲ್ಲಿ 110ರಿಂದ ಒಂದು ಸಂಖ್ಯೆ. ಇವೆರಡು ಸಂಖ್ಯೆಯನ್ನು ತೊಗೊಂಡ್ರೆ ಮಿನಿಮಮ್ ಇರೋದು 1 ಪ್ಲಸ್ ಇಲ್ಲಿ ಸಣ್ಣದು 110 ಇದೆ. ಕೂಡಿದರೆ ಎಷ್ಟು ಬರುತ್ತಪ್ಪ? 111 ಬರುತ್ತೆ. ಅಥವಾ ದೊಡ್ಡದು 50 ತೊಗೊಳ್ತೀನಿ, ಇದರಲ್ಲಿ ದೊಡ್ಡದಾದ 150, 200 ಆಗುತ್ತೆ. 111 ಬರ್ಬೋದು ಅಥವಾ 200 ಬರ್ಬೋದು. ಅಂದರೆ ಕೂಡಿದಾಗ 200 ಬರುತ್ತೆ ಅಂದರೆ 220 ಬರೋಕ್ಕೆ ಸಾಧ್ಯ ಇಲ್ಲ, 50 ಬರೋಕ್ಕಂತೂ ಮೊದಲೇ ಸಾಧ್ಯ ಇಲ್ಲ. ಸೊ ಇವೆರಡೂ ಸ್ಟೇಟ್ಮೆಂಟನ್ನು ತೆಗಿತೀನಿ. ಕಳೆಯೋದಂತ ನೋಡಿದರೆ ಕಳೆದಾಗ 0 ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ 50 ಸಂಖ್ಯೆ, ಇಲ್ಲಿ 100 ಮೇಲಿರೋ ಸಂಖ್ಯೆ ಅಂತ ಕಳೆದಾಗ ಡಿಫ್ರೆನ್ಸ್ 0 ಎಲ್ಲಿ ಬರುತ್ತೆ? ಸೇಮ್ ಸಂಖ್ಯೆ ಕಳೆದ್ರೆ ಅಷ್ಟೇ 0 ಬರುತ್ತಲ್ವಾ. ಸೊ ಹಾಗಾಗಿ 0 ಬರೋದಿಲ್ಲ. ಬರೋದಾದರೆ 80 ಬರ್ಬೋದು. ದ ಡಿಫ್ರೆನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ 80, ಕ್ಯಾನ್ ಬಿ 80 ಇರ್ಬೋದು. ಹೇಗೆ ಅಂತ ನೋಡಿ. ನಾನು ಆಗಲೇ ಹೇಳ್ದಂಗೆ ಮೊದಲನೇ ಸೆಟ್ ಎಕ್ಸ್ 1ರಿಂದ 50 ಒಳಗೆ, ವೈ 110ರಿಂದ 150 ಒಳಗೆ. ಕೂಡಿದ್ರೆ ಸಣ್ಣ ಸಂಖ್ಯೆ ತೊಗೊಂಡು ಮಿನಿಮಮ್ ನಂಬರ್ 10, ಇಲ್ಲಿ 1 ಮತ್ತು 110 111 ಆಗುತ್ತೆ. 50 150 ಅಂದರೆ 200 ಆಗುತ್ತೆ. 111 200 ಒಳಗೆ ಬರುತ್ತೆ. ಓಕೆ, ಕಳೆದ್ರೆ 109 ಬರುತ್ತೆ. ದೊಡ್ಡ ಸಂಖ್ಯೆ ಕಳೆದ್ರೆ 100 ಬರುತ್ತೆ. 0 ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೊ ನಮಗೆ ಅರ್ಥ ಆಗಬೇಕು, ಆಪ್ಷನ್ ABC ಬರಲ್ಲ, ಡಿ ಬರ್ಬೋದು ಅಂತ. ಡಿ ಹೆಂಗೆ ಬರುತ್ತೆ? ವೈ ವ್ಯಾಲ್ಯೂನ 130 ತೊಗೊಳ್ಳಿ, ಎಕ್ಸ್ ವ್ಯಾಲ್ಯೂನ 50 ತೊಗೊಳ್ಳಿ, ಅವಾಗ 80 ಬಂದೇ ಬರುತ್ತೆ. ಸೊ ನಾವು ಹೆಂಗೆ ಟೆಸ್ಟ್ ಮಾಡಿದರೂ ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೀವು ನಿಮ್ಮದೇ ಆದ ಓನ್ ಮೆಥಡನ್ನು ಯೂಸ್ ಮಾಡಿ ಇದಕ್ಕೆ ಪರಿಹಾರನ ಕಂಡುಹಿಡಿಯಿರಿ. ಸಂಖ್ಯಾ ಪದ್ಧತಿ ಅಂದರೆ ಹೀಗೆಲ್ಲ ಇರುತ್ತೆ ಸರ್ ಅನ್ಬೇಡಿ. ಎಸ್, ಹಿಂಗೆ ಇರುತ್ತೆ. ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಪ್ರಾಡಕ್ಟ್ ಆಫ್ two numbers is 0.432. If one of them is 1.6, what is the other number? ಎರಡು ಸಂಖ್ಯೆಗಳ ಗುಣಲಬ್ಧ 0.432 ಮತ್ತು ಅವುಗಳಲ್ಲಿ ಒಂದು ಸಂಖ್ಯೆ 1.6 ಆದರೆ ಮತ್ತೊಂದು ಸಂಖ್ಯೆ ಎಷ್ಟು ಅಂತ. ಇಲ್ಲಿ ನೋಡಿ, ಇದು ಗುಣಾಕಾರ ಬಂತು. ನಾನು ಹೇಳಿದೆ ನಂಬರ್ ಸಿಸ್ಟಮ್ ಅಂದರೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಈಗ ಗುಣಿಸೋದು ಕೇಳಿದ್ದಾರೆ ಅಂದರೆ ಭಾಗಿಸ್ಬೇಕಾಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತ ನೋಡಿ. ಸೊ ಈ ಕ್ವಶನನ್ನು ಬರ್ಕೊಂಡಾಗ ಎರಡು ಸಂಖ್ಯೆಗಳ ಗುಣಲಬ್ಧನ ನಾವು ಬರ್ಕೋಬೇಕಾದ್ರೆ 1.6 ಇಂಟು ಎ ಈಸ್ ಈಕ್ವಲ್ ಟು 0.432. ಸೊ ವಿ ನೀಡ್ ಎ. ಏನಾಗೆ ಬರ್ಕೊಳ್ಳಿ, ಇದನ್ನು ಆಚೆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ. 0.432/1.6 ಅಂದರೆ ಬಿಂದು ತೊಗೊಂಡ್ಬಿಡ್ತೀನಿ. ಆ ಬಿಂದು ತೊಗೊಂಡು ಆ ಕಡೆ ಕಳಿಸಿದರೆ ಇಲ್ಲೂ ಕೂಡ ಒಂದು ಬಿಂದು ಶಿಫ್ಟ್ ಮಾಡ್ಕೋಬೇಕು. 4 ಬಿಂದು ಏನಾಗುತ್ತೆ? 3 ಆಗುತ್ತೆ. ಸೊ ಅಲ್ಲಿ ಡಿವೈಡ್ ಬೈ 16 ಆಗುತ್ತೆ. ಸೊ 16ರಿಂದ 4.32 ಡಿವೈಡ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಬಿಂದು ಇಲ್ಲ ಅಂದ್ಕೊಳ್ಳಿ. 16 32 ಕಳೀರಿ, 11 ಬಂತು, 2 ಇಳಿಸ್ಕೊಳ್ಳಿ, 16 7 112 ಹೋಯಿತು. ಇಲ್ಲಿ ಬಿಂದು ಆದಮೇಲೆ 2 ಸಂಖ್ಯೆ ಇರೋದ್ರಿಂದ ನಾವು ಇಲ್ಲಿ 2 ಸಂಖ್ಯೆ ಬಿಟ್ಟು ಅಂದರೆ 27 ಇದ್ದಾಗ ಇಲ್ಲಿ ಬಂದು ಬಿಂದು ಇಟ್ಟು 0 ಹಾಕ್ಕೊಂಡ್ಬಿಟ್ರೆ ಆಯಿತು. ಅದು ನಿಮ್ಗೆ ಗೊತ್ತಿದೆ, ಇದೇ ಬೇಸಿಕ್ಕು. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ಎಲ್ಲ ಉತ್ತರಗಳನ್ನು ಸೇಮ್ ಕೊಟ್ಟಿದ್ದಾರೆ ಅವರು. ನೀವು ಡಿವೈಡ್ ಮಾಡಬೇಕಾದ್ರೆ ಕಷ್ಟಪಡೋಂಗಿಲ್ಲ. ಮೊದಲು 2 ತೊಗೋಬೇಕು, ಆಮೇಲೆ 7 ತೊಗೋಬೇಕು, ಅಷ್ಟೇ ಡಿವೈಡ್ ಮಾಡೋದು. ಬಿಂದು ಎಲ್ಲಿಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಬಹಳ ಜನ ತಲೆ ಕೆಡ್ಸ್ಕೊತಾರೆ, ಹೆಂಗೆ ಡಿವೈಡ್ ಮಾಡೋದು, ನನಗೆ 16 ಮಗ್ಗಿ ಬರೋಂಗಿಲ್ಲ, ಹಾಗೆ ಹೀಗೆ ಅಂತ. 16 ಕೆಲವ್ರು ಏನು ಮಾಡ್ತಾರೆ, ಬರ್ಕೊಂಡ್ಬಿಡ್ತಾರೆ ಬುಕ್ಕಲ್ಲಿ. 16 2 32, 16 3 40 ಹಿಂಗೆ ಬರ್ಕೋಂತ ಹೋಗಿ ಆಮೇಲೆ ಡಿವೈಡ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ನೋಡಿ ಆಪ್ಷನ್ಸಲ್ಲಿ 27 27 27 27 ಅಂದರೆ ಮೊದಲು 2ನೇ ಬರೋದು, ನಂತರ 7ನೇ ಬರೋದು. ಆದರೆ ಬಿಂದು ಎಲ್ಲಿ ಬರುತ್ತೋ ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಟೈಮನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಆರ್ಟ್ಸ್ನವ್ರಿಗೆ ಅಂದರೆ ಸ್ವಲ್ಪ ಮ್ಯಾಥಮೆಟಿಕ್ಸ್ನಲ್ಲಿ ಪೂರಿರೋರಿಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲೊಂದು ಸ್ವಲ್ಪ ನೀವು ಜಾಣ್ಮೆಯನ್ನು ಯೂಸ್ ಮಾಡಿ. ಸರ್ ಇವೆಲ್ಲ ಲೆಕ್ಕಗಳು ಎಷ್ಟು ಮಾಡಿದ್ರು ಕಮ್ಮಿನೇ ಸರ್, ಮೇನ್ ಹೇಳ್ಬಿಡಿ ಅಂತ ನೀವು ಹೇಳೋದಾದರೆ, ಎಸ್, ನೀವು ವರ್ಕ್ ಮಾಡಬೇಕಾಗಿರೋದು ಪ್ಲೇಸ್ ವ್ಯಾಲ್ಯೂ ಮೇಲೆ, ಸ್ಥಾನ ಬೆಲೆ ಮೇಲೆ ಕೇಳ್ತಾರೆ. ಮೊರಾರ್ಜಿ ದೇಸಾಯಿ ಕ್ವಶನ್ ಪೇಪರ್ ನೋಡಿದಿರಲ್ಲ, ಫೇಸ್ ವ್ಯಾಲ್ಯೂ ಮುಖ ಬೆಲೆ ಮೇಲೆ ಪ್ರಶ್ನೆಗಳು ಬರುತ್ತೆ.
LCM ಮೇಲೆ ಬರುತ್ತೆ. ಈಗ ಆಲ್ರೆಡಿ ಒಂದು ನೋಡಿದಿರಿ, ಈಗ ನೋಡ್ತೀರಾ ಮುಂದೆ. HCF ಮೇಲೆ ಒಂದು ಬರುತ್ತೆ, ಫ್ಯಾಕ್ಟರ್ಸ್ ಅಪವರ್ತನಗಳ ಮೇಲೆ ಬರುತ್ತೆ, ಡಿವೈಸಬಿಲಿಟಿ ಮೇಲೆ ಬರುತ್ತೆ. ಡಿವೈಸಬಿಲಿಟಿ ಮೇಲೆ ಸಾಕಷ್ಟು ಕ್ಲಾಸ್ಗಳನ್ನು ಮಾಡಿದ್ದೀನಿ, ಅವುಗಳನ್ನು ನೋಡಿ. ಸರ್ 2 ಇಯರ್ಸ್ ಬ್ಯಾಕ್ 3 ಇಯರ್ಸ್ ಬ್ಯಾಕು ಸುಮಾರು ವೀಡಿಯೋಗಳಿದಾವಲ್ಲ ನಿಮ್ಮ ಪ್ಲೇಲಿಸ್ಟಲ್ಲಿ, ನಿಮ್ಮ ಚಾನಲಲ್ಲಿ, ಅವನ್ನೆಲ್ಲ ನೋಡ್ಬೋದಾ? ಎಸ್, ನೋಡಿ. ಈ ಹೊಸದೇ ನೋಡಬೇಕು, ಈಗಿಂದೇ ನೋಡಬೇಕು. ಮ್ಯಾಥಮೆಟಿಕ್ಸ್ ಇದು ನಾನು 7th ಓದಿದ್ದು ಯಾವಾಗ, ಅವಾಗಿಂದನೂ ಈಗಲೂವರೆಗೂ ಅದೇ ಇದೆ. ಏನು ಸ್ವಲ್ಪ ಚೇಂಜಸ್ ಆಗಿರ್ಬೋದು, ಬಟ್ ಅವಾಗೂ ಭಾಗಾಕಾರ ಇತ್ತು, ಈಗಲೂ ಭಾಗಾಕಾರ ಇದೆ. 2ರಿಂದ ಭಾಗ, 3ರಿಂದ 4ರಿಂದ 5ರಿಂದ 6ರಿಂದ 7ರಿಂದ ಭಾಗ ಆಗಬೇಕಾದ್ರೆ ಏನು ನಿಯಮ ಇದೆ? ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯು 3ರಿಂದ ಭಾಗ ಆಗುತ್ತದೆ ಅಂತ ಕೊಟ್ಟು ಏನೋ ಒಂದು ಸಂಖ್ಯೆಗಳು ಕೊಡ್ತಾರೆ, ಅದು ನಿಮ್ಗೆ ಗೊತ್ತಿರಬೇಕು. 3ರಿಂದ ಕೊಡ್ಬೋದು, 8 ಕೊಡ್ಬೋದು, 9 ಕೊಡ್ಬೋದು. ಸೊ ಅದನ್ನು ನೀವು ಡಿವೈಸಬಿಲಿಟಿ ರೂಲನ್ನು ಕಲಿತ್ರೆ ನಂಬರ್ ಸಿಸ್ಟಮ್ ಪಾಠ ನಿಮ್ಗೆ ಬಂತು ಅಂತ ಅರ್ಥ. ಸೊ ಹಾಗಾದರೆ ಇನ್ನೊಂದು ಸಣ್ಣ ಲೆಕ್ಕ ನೋಡೋಣ. ಇದೊಂದು ಪ್ರಶ್ನೆ ಇದೆ. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n × n+1/2. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನಾನು ಮೊನ್ನೆ ಒಂದು ಯಾವುದೋ ಕ್ವಿಝ್ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆ ಇಷ್ಟೇ ಇತ್ತು, 1ರಿಂದ 70ರವರೆಗಿನ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಒಂದು ಪ್ರಶ್ನೆ. ಟಕ್ಕಂತ 30 ಸೆಕೆಂಡ್ ಟೈಮು. ಹೆಂಗೆ ಮಾಡೋದು? ಈ ಸೂತ್ರ ನೆನಪು ಬರ್ತಿಲ್ಲಲ್ಲ, n × n+1/2 ಅಂತ. ಅಂದರೆ ಹೆಂಗೆ ಮಾಡೋದು? ಎಸ್, ಈ ಸೂತ್ರನ ನೆನ್ಪಿಟ್ಕೊಳ್ಳಿ. ಇಷ್ಟೇ. ಮೊದಲ 17 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ವಾಟ್ ಈಸ್ ದ ಸಮ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಅಪ್ ಟು 17 ಅಂತ ಕೇಳಿದರೆ ಆಪ್ಷನ್ಸ್ ನೋಡೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ n × n+1/2 ಹಾಕ್ಕೊಳ್ಳಿ. ಸೊ n ಜಾಗದಲ್ಲಿ 17 ಹಾಕ್ಕೊಳ್ಳಿ. 17 × 17 + 1/2, 17 + 1 18, 2 1 2 9 18, 17 153. ಸರ್ ಬರಲಿಲ್ಲ ಸರ್ ಗುಣಿಸೋಕ್ಕೆ ಅಂದರೆ 17 × 9 9 ಹಂಗೆ ಮಾಡಿ. 9 ಮಗ್ಗಿ ಬರುತ್ತಲ್ಲ, 9ರಿಂದ ಗುಣಾಕಾರ ಮಾಡಿ 153. ಅದು ಸೊ ಆಪ್ಷನ್ ಎಲ್ಲಿದೆ ಅಂತ ಹೇಳಿದರೆ 153 ಅನ್ನೋದು ನಿಮಗೆ ಆಪ್ಷನ್ ಡಿನಲ್ಲಿದೆ. ಅದೇ ಸರಿಯಾದ ಉತ್ತರ. ಸೊ 152 ಅಲ್ಲ, ಅದು 153. ಸೊ ಈ ಥರ ನೀವು ಸಂಖ್ಯೆಗಳ ಒಂದು ಮೊತ್ತವನ್ನು ಕಂಡುಹಿಡಿಯಬಹುದು. ಇದರ ಸೂತ್ರನ ನೆನ್ಪಿಟ್ಕೋಬೇಕು. ಇನ್ನು LCM ಕೇಳಿದರೆ ಯಾವ ಥರ ಅಂತ ಒಂದೇ ಒಂದು ಲೆಕ್ಕನ ಜನರಲ್ ಆಗಿ ನೋಡಿಬಿಡೋಣ. LCM ಆಫ್ 84 ಆ್ಯಂಡ್ 56 ಅಂತ ಕೇಳಿದರೆ, ಸೊ 84 ಆ್ಯಂಡ್ 56 LCM ಮಾಡಲಿಕ್ಕೆ ನಾನು ಭಾಗಾಕಾರ ವಿಧಾನ ಸೂಕ್ತ ಅಂತ ತೊಗೊಂಡಿದ್ದೀನಿ. ಸೊ ಸೇಮ್ ನಂಬರಿಂದ ಡಿವೈಡ್ ಮಾಡಬೇಕು. 2 4 8, 2 2 4, 2 2 4, 1 ಉಳಿತು, 2 8 16. ಸೊ ನೆಕ್ಸ್ಟು 2 2 4, 2 1 2, 2 14 28. ಸೊ 7ರಿಂದ ಡಿವೈಡ್ ಆಗುತ್ತೆ. 7 ಕೂಡ ಒಂದು ಪ್ರೈಮ್ ನಂಬರ್. ಇಲ್ಲಿ ನಾವು ಯಾವ್ದು ತೊಗೊತೀವೋ ಅದು ಪ್ರೈಮ್ ನಂಬರ್ ಆಗಿರಬೇಕು, ಅವಿಭಾಜ್ಯ ಸಂಖ್ಯೆ ಆಗಿರಬೇಕು. ಓಕೆ. ಸೊ 7 3 21, 7 2 14. ಸೊ ಇವೆರಡು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಇವಷ್ಟನ್ನು ಗುಣಿಸ್ಬಿಡ್ತೀನಿ. ಸೊ ಗುಣಿಸೋದ್ರಿಂದ ನನಗೆ ನೋಡಿ 2 × 2 × 7 × 3 × 2. ನಿಮ್ಗೆ ಎಲ್ಲಿ ಬೇಕಾದ್ರೂ ಗುಣಿಸ್ಕೊಡಿ. 2 2 4, 4 3 12, 12 2 24, 24 × 7 ಮಾಡಿದರೂ ಕೂಡ 168 ಬರುತ್ತೆ. ಸೊ 168 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 168 ಅದು ಆಪ್ಷನ್ ಡಿನಲ್ಲಿ ಇದೆ. ಈ ಥರ LCM ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಬಿ ರಿಮೆಂಬರ್, ಇದು ತುಂಬ ಸಿಂಪಲ್ ಆಗಿ ಇದನ್ನು ನೀವು ಅಪವರ್ತನ ವಿಧಾನದಿಂದ ಕೂಡ ಮಾಡ್ಬೋದು, LCM ಮತ್ತು HCF ಲೆಕ್ಕಗಳನ್ನು. ಐ ಹೋಪ್ ಈ ಲೆಕ್ಕಗಳು ನಿಮಗೆ ಇಷ್ಟ ಆಗಿದೆ. ಇನ್ನೂ